ಪಾಸಿಟಿವ್ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಜುಲೈ ಮಾಸ ಭವಿಷ್ಯ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಜನ್ಮರಾಶಿಯಲ್ಲಿ ಶನಿ ಗೋಚರ ಆಗಿದೆ. ಜನ್ಮರಾಶಿಯಲ್ಲಿ ಶನಿ ಇದ್ದರೆ ಏನು ಹೇಳ್ತೀವಿ, ಜನ್ಮನೇ ದ್ವಾದಶೆ ಮುಂದೆ ನೋಡಿ. ದ್ವಾದಶದಲ್ಲಿ ಜನ್ಮರಾಶಿಯಲ್ಲಿ ಶನಿ ಇದ್ದರೆ ತುಂಬ ಕಷ್ಟಕರವಾಗಿರ್ತದೆ ಅಂತ ಹೇಳ್ತಾರೆ. ಆದರೆ ಶನಿ ಗುರುವಿನ ಮನೆಯಲ್ಲಿ ಆ ಭಾಗದಲ್ಲಿ ಇರೋದ್ರಿಂದ ಅಂಥ ತೊಂದರೆಗಳನ್ನು ಕೊಡಲಿಕ್ಕಿಲ್ಲ ಅಂತ ಅನಿಸುತ್ತೆ. ಈ 7 ಶನಿಯು ಸುಮಾರು 2.5 ವರ್ಷಕ್ಕಿಂತ ಜಾಸ್ತಿ ಈ ಒಂದು ಮೀನರಾಶಿಯವರಿಗೆ ಮುಗಿದೋಗಿದೆ. ಇನ್ನೂ ಸ್ವಲ್ಪ ಒಂದು 5 ವರ್ಷದ ಕಾಲ, 5 ವರ್ಷಕ್ಕೊಂದು 2 ತಿಂಗಳು ಹೆಚ್ಚು ಕಮ್ಮಿ ಇರುತ್ತೆ. ಆದರೂ ಕೂಡ ತಾಳ್ಮೆಯಿಂದಿರಬೇಕು, ಯೋಚನೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ, ಅಸಮಾಧಾನ ಬರ್ಬೋದು. ಬಿಸ್ನೆಸ್ ಪಾರ್ಟ್ನರ್ ಆಗಿದೆ, ಅಲ್ಲಿ ಸಮಸ್ಯೆ ಕಷ್ಟ ಬರ್ಬೋದು. ಅಲ್ಲೆಲ್ಲ ಜಾಗ್ರತೆ ಆಗಿರಬೇಕು. ಇನ್ವೆಸ್ಟ್ಮೆಂಟ್ ಮಾಡುವಾಗ ಹುಷಾರಾಗಿರಬೇಕು. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೆಚ್ಚು ಕಮ್ಮಿ ಆದರೆ ನಷ್ಟ ಆಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಕಮಿಟ್ಮೆಂಟು ಕರೆಕ್ಟಾಗಿ ನೀಟಾಗಿ ಯೋಚನೆ ಮಾಡಿಕೊಂಡು ಎಲ್ಲ ಲೀಗಲ್ ಆಗಿರಬೇಕು. ಸ್ವಲ್ಪ ನಿಮ್ಮ ಏನೋ ಹೆಚ್ಚು ಕಮ್ಮಿ ಆದರೆ ನಿಮಗೆ ಅದು ತೊಂದರೆ ಆಗುತ್ತೆ, ಕಾನೂನು ತೊಂದರೆ ಬರುತ್ತೆ. ಆಸ್ತಿ ಮನೆ ಖರೀದಿ ಮಾಡುವಾಗ ಕಾಗದಪತ್ರ ಕರೆಕ್ಟಾಗಿದೆ ನೋಡಿಕೊಂಡು, ಲೀಗಲ್ ನೋಡಿಕೊಂಡು ಚೆನ್ನಾಗಿದ್ದರೆ ಎಲ್ಲನೂ ಕೊಡ್ತಕ್ಕಂಥ ವ್ಯಕ್ತಿಗಳು, ತೆಗೆದುಕೊಳ್ಳತಕ್ಕಂಥ ವ್ಯಕ್ತಿಗಳೆಲ್ಲ ನಿಮಗೆ ಸರಿ ಸಮಾನ ಅನಿಸ್ತು, ಮನಸ್ಸಿಗೆ ಒಪ್ಪಿಗೆ ಆಯಿತು ಅಂದರೆ ಆ ಥರ ಮಾಡಬೇಕು. ಸಾಲ ಸೋಲ ಮಾಡೋಕ್ಕೆ ಹೋಗಬಾರ್ದು. ಸಾಲ ಸೋಲ ಮಾಡಿದ್ರೆ ನಿಮಗೆ ಕಮಿಟ್ಮೆಂಟ್ ಸ್ವಲ್ಪ ಕಷ್ಟ ಆಗುತ್ತೆ, ರಿಕವರಿ ಸ್ವಲ್ಪ ಕಷ್ಟ ಆಗೋದ್ರಿಂದ ಇತಿಮಿತಿಯಲ್ಲಿ ಪ್ರತಿಯೊಂದು ಕೂಡ ಮಾಡ್ಕೊಳ್ತಕ್ಕಂಥದ್ದು. ಆ ನಂತರದಲ್ಲಿ ಯುವ ಆಗತಕ್ಕಂಥವ್ರು ಯಾರಾದರೂ ಇದ್ದೆ, ಇವಾಗ ಸ್ವಲ್ಪ ವಿಳಂಬ ಆಗುವಂಥ ಯುಗ ಇದೆ. ಸಂತಾನ ಆಗೋದು ಇದ್ದರೆ ಅದು ಸ್ವಲ್ಪ ವಿಳಂಬ ಆಗುವಂಥ ಯುಗ ಇದೆ. ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಪ್ಲಾಟ್ ತಗೊಳ್ಳೋದಿದ್ದರೆ ಸ್ವಲ್ಪ ವಿಳಂಬ ಆಗುವಂಥ ಯುಗ ಇದೆ. ಕೋರ್ಟು ಕಚೇರಿ ವ್ಯಾಜ್ಯ ನಡೆಯುವಂಥ ಯುಗ ಇದೆ. ಪಿತರಾಯತ ಆಸ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಡಚಣೆ ತೊಂದರೆಗಳು ಇದೆ. ಅದಕ್ಕೆ ಕೂತು ಮಾತಾಡಿಕೊಂಡು ಸರಿಪಡಿಸ್ಕೊಂಡ್ರೆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ. ಅದಕ್ಕೊಂದು ಪರಿಹಾರ ಅಂದರೆ ಕೂತು ಮಾತಾಡ್ಕೊಳ್ತಕ್ಕಂಥದ್ದು. ಪ್ರತಿಯೊಂದನ್ನು ಕೂಡ ಚಿಂತನೆ ಮಾಡಬೇಕು, ಯೋಚನೆ ಮಾಡಬೇಕು. ಮಾಡ್ಕೊಂಡು ಮುಂದೆ ಹೋದರೆ ಒಳ್ಳೆಯದಾಗತ್ತೆ. ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರು, ಪ್ರಜ್ಞಾವಂತರಾಗ್ತಾರೆ. ಒಳ್ಳೆಯ ಒಂದು ಹುದ್ದೆಯಲ್ಲಿದ್ದು ಒಳ್ಳೆಯ ಅಧಿಕಾರವನ್ನು ಅನುಭವಿಸುವಂಥ ಯೋಗವು ಕೂಡ ನಿಮ್ಮ ಮಕ್ಕಳಿಗಿರುತ್ತೆ. ಅದನ್ನು ನೋಡಿ ಸಂತೋಷ ಪಡುವಂಥ ಒಂದು ಯೋಗವು ಕೂಡ ನಿಮಗೆ ಇರುತ್ತೆ ಅಂತ ಹೇಳ್ತೀವಿ. ಮತ್ತು ಮಕ್ಕಳು ಒಳ್ಳೆಯ ಒಂದು ಡಿಫೆನ್ಸ್ಗೆ ಹೋಗ್ಬೋದು, ಇಲ್ಲ IAS, IPS, KS, ಡಿಫೆನ್ಸು, CSS, ಹೀಗೆ ಗಣಿತಶಾಸ್ತ್ರದಲ್ಲಿ ಅಥವಾ ವಿಜ್ಞಾನ ಶಾಸ್ತ್ರದಲ್ಲಿ ಅಥವಾ ಆಡಳಿತ ವರ್ಗದಲ್ಲಿ ಹೀಗೆ ಎಲ್ಲಿದ್ದರೂ ಕೂಡ ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿರ್ತಾರೆ. ಅದನ್ನು ಕೂಡ ನೀವು ನೋಡುವಂಥ ಯೋಗ ಇದೆ. ಮತ್ತು ವಿದ್ಯಾರ್ಜನೆ ಮಾಡ್ತಾ ಇದ್ದರೆ ಆ ಭಾಗದಲ್ಲಿ ವಿದ್ಯಾರ್ಜನೆಯನ್ನು ಮಾಡುವಂಥ ಯೋಗವು ಕೂಡ ಮಕ್ಕಳಿಗೆ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಒಂದು ಹುದ್ದೆಯಲ್ಲಿ ನಿಮ್ಮ ಮಕ್ಕಳು ಇರ್ತಾರೆ. ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಮತ್ತು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಾಗ ನೀವು ಕರೆಕ್ಟಾಗಿ ನೋಡ್ಕೊಂಡು ಮಾಡಿ, ಅನವಶ್ಯಕ ಮಾಡಿದ್ದು ಕೈ ಸುಟ್ಟುಕೊಳ್ಳುವಂಥ ಯೋಗ ಇರುತ್ತೆ. ಜಾಗ್ರತೆ ವಹಿಸಬೇಕು. ಹಾಗಾಗಿ ಲಗ್ನ ರಾಶಿಯಲ್ಲಿ ಶನಿ ಇರ್ತಕ್ಕಂಥದ್ದು, ಗುರುವಿನ ಬಲ ಇಲ್ಲ, ಜೊತೆಗೆ ರಾಹು ನಿಮಗೆ ವ್ಯಯದಲ್ಲಿದ್ದಾನೆ. ಮತ್ತು ಕೇತು ಕೂಡ ರೋಗಸ್ಥಾನದಲ್ಲಿ, ಶತ್ರು, ಸಾಲ, ರೋಗ ಈ ಭಾವದಲ್ಲಿ ಕೇತುವಿನ ಗೋಚರ ಆಗಿದೆ. ಹಾಗಾಗಿ ನೀವು ಎಲ್ಲ ಮೈಯೆಲ್ಲ ಕಣ್ಣಾಗಿರಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನಿಮಗೆ ನಷ್ಟ ಉಂಟಾಗ್ತದೆ. ಮಾನಸಿಕವಾಗಿ ನಷ್ಟ ಆಗ್ಬೋದು, ದೈಹಿಕವಾಗಿ ಆಗ್ಬೋದು, ಆರ್ಥಿಕವಾಗಿ ಆಗ್ಬೋದು, ನಿಮಗೆ ಅಪಮಾನ ಆಗ್ಬೋದು, ಅಚಾತುರ್ಯ ನಡಿಬೋದು, ಅನಿರೀಕ್ಷಿತ ನಷ್ಟ ಆಗ್ಬೋದು. ಹಾಗಾಗಿ ಭಾಳ ಜಾಗ್ರತೆ ವಹಿಸೋದು ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ನಿಮ್ಮ ಚಿಂತನೆ ಇದ್ದಾಗ ಈ ಬರ್ತಕ್ಕಂಥ ಸಮಸ್ಯೆ ಯಾವುದು ಬರೋದಿಲ್ಲ. ಅದು ಒಂದು ವೇಳೆ ಬಂದರೆ ಮಂಜಿನಂತೆ ಕರಗಿ ಹೋಗ್ತದೆ. ಎಂಥ ಕಷ್ಟ ಇದ್ದರೂ ಕೂಡ ನಿಮಗೆ ಅದು ಎದುರುಗಡೆ ಬಂದು ನಿಲ್ಲೋದಿಲ್ಲ, ಕರಗಿ ಹೋಗ್ತದೆ. ಅಂಥ ಶಕ್ತಿ ಸಾಮರ್ಥ್ಯವು ಕೂಡ ಒಂದು ನಿಮ್ಮ ನಿಷ್ಠೆ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಶ್ರದ್ಧೆ, ನಿಮ್ಮ ಒಂದು ತಾಳ್ಮೆಗೆ ಇರ್ತದೆ ಅಂತ ಹೇಳೋದು ಭಾಳ ಸಂತೋಷ ವಿಚಾರ. ಹಾಗಾಗಿ ಯಾರ್ಯಾರು ಏನು ಕೆಲಸ ಉದ್ಯೋಗ ವ್ಯವಹಾರ ಮಾಡ್ತೀರಿ ಅದರಲ್ಲೆಲ್ಲೂ ಇದು ಅಪ್ಲೈ ಆಗುತ್ತೆ. ನಷ್ಟ ಅನ್ನುವಂಥದ್ದು ನೀವು ಏನು, ಈ ಮೀನರಾಶಿಯವರು ಎಲ್ಲರೂ ಒಂದೇ ಕೆಲಸ ಮಾಡಲ್ಲ. ಒಬ್ಬರು ವೃತ್ತಿ ಮಾಡ್ತಾರೆ, ಒಬ್ಬರು ಬಿಸ್ನೆಸ್ ಮಾಡ್ತಾರೆ, ಒಬ್ಬರು ಇನ್ನೇನೋ ಒಂದು ಕೆಲಸ ಮಾಡ್ತಾರೆ, ಒಬ್ಬರು ಕೃಷಿ ಮಾಡ್ತಾರೆ. ಹೀಗೆ ಅವರವರು ಬೇರೆ ಬೇರೆ ಉದ್ಯೋಗದಲ್ಲಿ ಮಾಡ್ತಾ ಇರ್ತಾರೆ. ಅವ್ರವ್ರ ಉದ್ಯೋಗ ಮಾಡೋರಿಗೆ ಇದು ನಷ್ಟ ಅನ್ನುವಂಥದ್ದು ಎಲ್ರಿಗೂ ಅವ್ರವ್ರ ಕೆಲಸದಲ್ಲಿ ಅದು ಅಪ್ಲೈ ಆಗುತ್ತೆ. ಹಾಗಾಗಿ ಆ ರೀತಿಯ ನಿಟ್ಟಿನಲ್ಲಿ ತೆಗೆದುಕೊಳ್ಳಿ. ಒಂದು ವೇಳೆ ನಿಮ್ಮ ಒಂದು ರಾಶಿ ಅಂದರೆ ಮೀನರಾಶಿಗೆ ತೊಂದರೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ಅದು ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡ್ಕೊಳ್ಳಿ. ಒಂದು ವೇಳೆ ಕಷ್ಟ ದುಃಖದಲ್ಲಿದ್ದರೆ ಅದಕ್ಕೆ ಹತ್ತಿರ ಇರತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಬಿಲ್ವಪತ್ರೆಯನ್ನು ಅರ್ಚನೆ ಮಾಡಿ. ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗ್ತದೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.